ಶರಣ್ರಿ ಎಲ್ಲ ಕನ್ನಡ ಜನತೆಗೆ ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಸೊ ಲಾಸ್ಟ್ ವಿಡಿಯೋದಾಗ ಹೇಳ್ದಂಗೆ ಇವತ್ತು ಎಲ್ಲಿ ಹೊಂಟಿವಿ ಅನ್ನೋದು ರಿವೀಲ್ ಮಾಡ್ತೀನಿ. ಹಂಗೆ ನಾವೆಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದು ಅನ್ನೋದು ಇದ್ರಾಗ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಅದು ಕುಂತಿನ ಕುಡಿಯೋಕೆ ನೀರು ಕೊಟ್ಟಿದ್ದರಿ. ಹಂಗೆ ವ್ಯೂನು ಎಂಜಾಯ್ ಮಾಡ್ಕೋತ ಹೊಂಟಿದ್ವಿ. ಹೊರಗಂತೂ ಗ್ರೀನರಿ ಎಲ್ಲ ಮಸ್ತ್ ಇತ್ತು. ಸೊ ನಾವು ರೀಚ್ ಆಗಬೇಕಾಗಿದ್ದ ಲೊಕೇಶನ್ ಇನ್ನೇನು ಸನಿ ಇತ್ತು, ಇಲ್ಲಿಂದ ದೂರ ಇಲ್ಲ. ಸೊ ಹೆಂಗಿದ್ರು ಜಲ್ದಿ ಬಂದಿದ್ವಿ ಅಂತೇಳಿ ಇಲ್ಲೊಂದು 400 ವರ್ಷದ ಹಳೆಯದು ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ ಇತ್ತು ರೀ. ದೇವ್ರ ದರ್ಶನ ಮಾಡಿ ಎಲ್ಲರೂ ಮಂಗಳಾರತಿ ತೊಗೊಂಡಿರಿ. ಈ ಕಡೆ ಹೊರ ಬಂದ್ರೆ ದೊಡ್ಡ ತೇರಿತ್ತು ನೋಡ್ರಿ ಗೈಸ್, ಒಂಥರ ಹಳೆ ತೇರಿದ್ದಂಗೆ ಇತ್ತು. ಹಂಗೆ ಈ ಕಡೆ ಗುಡಿ ಬಾಜು ಬಂದಿದ್ದೀರಿ. ಇಲ್ಲಂತೂ ಫುಲ್ ಗ್ರೀನರಿ ಇತ್ತು. ವ್ಯೂ ಪಾಯಿಂಟ್ ಅಂತೂ ಮಸ್ತ್ ಇತ್ತು ರೀ. ಈ ಕಡೆ ವ್ಯೂ ಪಾಯಿಂಟ್ ನೋಡಕ್ಕೆ ಬರಕಂತ ಹೇಳಿ ಇದೊಂದು ಗೇಟ್ ಮಾಡ್ಯಾರಿ. ಗೇಟ್ ಒಂಥರ ಹಳೆ ಕಾಲದಿದ್ದಂಗೆ ಇತ್ತು, ಮಸ್ತ್ ಇತ್ತು. ಹಂಗೆ ಈ ಸ್ಟೆಪ್ಸ್ ಇಳಿದು ಪಾರ ಹೋದ್ರೆ ಹೊಂಡ ಐತಂದ್ರಿ. ಸೊ ನೋಡುಂಬರಿ ಗೈಸ್ ಹೊಂಡ ಹೆಂಗೈತೆ ಅಂತ ಹೇಳಿ. ಸೊ ಮಳೆ ಏನಾಗಿದ್ದಿಲ್ಲ, ಎಲ್ಲ ಕಡೆ ಹೊಂಡದ ನೀರಿರಲ್ಲ ಅಂತ ಮಾಡಿದ್ನಿ. ಇಲ್ಲಂತರೂ ಹೊಂಡ ಒಂದು ಲೆವೆಲಿಗೆ ಅರ್ಧಕ್ಕರ್ಧ ತುಂಬಿತ್ರಿ. ನಾವು ಹಂಗೆ ಕೈಕಾಲು ತೊಗೊಂಡು ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ದೀವಿ ರೀ. ನೀರೂ ಸ್ವಚ್ಛ ಇದ್ದು ರೀ, ಅಷ್ಟೇನು ಹೊಲಸಿದ್ದಿದ್ದಿಲ್ಲ. ಈಕೆ ನೋಡ್ರಿ ಸುಬ್ಬಿ ಕೆಳಗೆ ಬಾ ಅಂದ್ರೆ ಬರಲಿಲ್ಲ, ಅಲ್ಲೇ ಮ್ಯಾಲಿನ ಪೋಸ್ ಅಂತೂ ಕೊಡ್ತಾಳೆ ನೋಡ್ರಿ ಗೈಸ್. ಇಂತಕಿ ನೀವೆಲ್ಲೂ ನೋಡಿರೋದಿಲ್ಲ, ಹೊಂಡದ ನೀರು ಕುಡಿಯಾಕತ್ತಾಳ. ಟೆಂಪಲ್ ರನ್ ಎಲ್ಲ ಮುಗಿಸ್ಕೊಂಡು ಸೀದಾ ಲೊಕೇಶನ್ ರೀಚ್ ಆದಿರಿ. ಅಂದೆಲ್ಲ ಫ್ರೆಶ್ ಅಪ್ ಆದಿರಿ. ನಂಗಂತೂ ಈ ಪ್ಲೇಸ್ ಭಾಳ ಇಷ್ಟ ಆತ್ರಿ. ಯಾಕಂದ್ರೆ ಫುಲ್ ಎಲ್ಲ ಕಡೆ ಗ್ರೀನರಿ ಐತಿ. ಯಾಕಡೆ ನೋಡಿರೋ ಆ ಕಡೆ ಫುಲ್ ನೇಚರ್ ಐತ್ರಿ. ಇದೊಂಥರ ಗುಡ್ಡದಾಗ ಐತಿ. ಸೊ ನಾವಿರೋ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದು ಅಶನ ಅಂತ ಹೇಳಿ, ಇದು ಊಟದ ಹಂಗ ಅದರ ಅಪೋಸಿಟ್ ಇರೋದ ಉಪವಾಸ ಅಂತ ಹೇಳಿ. ಇದು ಫಂಕ್ಷನ್ ಹಾಲ್ ರೀ. ಇಲ್ಲೆಲ್ಲ ಫಂಕ್ಷನ್ಗಳು ನಡೀತಾವ. ಹಂಗ ಈ ಕಡೆ ಎಲ್ಲ ಮನೆಗಳು ಅದಾವ್ರಿ. ಅಲ್ಲಿ ಮೇಲ್ಗಡೆ ರೂಮ್ ಕೊಟ್ಟಾರ. ನಾವು ಅಬ್ಸರ್ವ್ ಮಾಡ್ದಂಗ ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರ ಇಲ್ಲಿರೋ ಬಿಲ್ಡಿಂಗ್ ಮೇಲೆ ಛತ್ಗಳು ಅದಾವಲ್ರಿ, ಅವೆಲ್ಲ ಹಂಚಿನೂ ಅದಾವು. ಹಂಗ ನಾವು ಸ್ವಲ್ಪ ತಲೆಗಿಲಿ ಬಾಚ್ಕೊಂಡು ರೆಡಿ ಆಗತ್ತಿದ್ವಿ ರೀ. ಇವಾಗ ಒಂದು ಸ್ಟೇಷನ್ ಐತಿ, ಹೋಗ್ಬೇಕು ಅಲ್ಲಿಗೆ. ಇಲ್ಲಿ ನೋಡ್ರಿ ಗೈಸ್, ಇಲ್ಲೊಂದು ನಾಯಿ ಐತಿ, ಎಷ್ಟು ಕ್ಯೂಟಾಗಿ ಮಕ್ಕೊಂಡೈತಿ. ಆಮೇಲೆ ಇಲ್ಲಿ ಗೋಶಾಲೆ ಐತ್ರಿ. ಆಕಳ, ಕರ, ಎಮ್ಮಿ, ಹೋರಿ, ಗೂಳಿ ಎಲ್ಲಾನು ಸಾಕ್ಯಾರ ಇವರು. ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ತಿನ್ನಕಂತ ಹೇಳಿ ಬಂದಿದ್ದೀರಿ. ಚಾ ಚುಮ್ಮಾರಿ ಕೊಟ್ಟಿದ್ದೀರಿ ಸ್ನ್ಯಾಕ್ಸಿಗೆ. ಚಾ ಮಸ್ತ್ ಇತ್ತು. ನಾವಿಲ್ಲಿಗೆ ಬಂದಿರೋ ರೀಸನ್ ಏನಪ್ಪ ಅಂದ್ರೆ ಇದು ಭಾರತೀಯ ಶಿಕ್ಷಣ ಮಂಡಳಿ ಅವರ ಒಂದು ಇವೆಂಟ್ ರೀ. ಸೊ ಆ ಇವೆಂಟಿಂದ 24 hours ಸೆಷನ್ ಅದಾವ್ರಿ. ಅದ್ರಾಗಿನ ಫಸ್ಟ್ ಸೆಷನ್ ಬಂದು ರಿಜಿಸ್ಟ್ರೇಷನ್ ಮಾಡಿಸಿದ್ರಿ. ಕರೆಕ್ಟ್ 7 ಗಂಟೆಗೆ ಊಟಕ್ಕೆ ಹೋದಿವ್ರಿ. ನೆಕ್ಸ್ಟ್ ಸೆಷನಿಗೆ ಕುಂದ್ರಕ್ಕೆ ಎನರ್ಜಿ ಬರಲ್ಲ ಅಂತ ಹೇಳಿ ಜಲ್ದಿ ಊಟ ಕೊಟ್ಟಿದ್ರು. ಸೊ ನಾನು ನನ್ನ ಫ್ರೆಂಡ್ಸ್ ಮತ್ತು ಹಂಗೆ ಎಲ್ಲ ಟೀಚರ್ಸ್ ಜೊತೆ ಕುಂತು ಊಟ ಮಾಡಿದ್ದೀರಿ ಎಲ್ಲರೂ. ಆಮೇಲೆ 8 PM ಇಂದ 10 PM ವರೆಗೂ ಒಂದು ಸೆಷನ್ ನಡೀತ್ರಿ. ಇಂಟ್ರೊಡಕ್ಷನ್ ಮಾಡಿಕೊಟ್ರು ಎಲ್ಲರೂ ಅವ್ರವ್ರ ಬಗ್ಗೆ. ಇಂಟ್ರೊಡಕ್ಷನ್ ಎಲ್ಲ ಮುಗ್ದಿಂದ ನಾಳೆ ಮಾರ್ನಿಂಗ್ 5 AM ಬರ್ಬೇಕಂತ ಹೇಳಿದ್ರಿ. ಮಾರ್ನಿಂಗ್ 5 AM ಇಂದ ಎಲ್ಲ ಸೆಷನ್ ಸ್ಟಾರ್ಟ್ ಆಗ್ತಾವೆ. ಸೊ ಅಪ್ಕಮಿಂಗ್ ಪಾರ್ಟ್ 2 ಲಾಗ್ದ ನಾವು ಏನೇನು ಎಂಜಾಯ್ ಮಾಡಿದ್ದೆ ಅಂತೆಲ್ಲ ಗೊತ್ತಾಗುತ್ತೆ ರೀ. ಅಲ್ಲಿವರೆಗೂ ಈ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಗೈಸ್. ಹಂಗೆ ಫಾಲೋನು ಮಾಡ್ಕೊರಿ. ಮುಂದಿನ ವಿಡಿಯೋದ ಸಿಗುನು. ಶರಣ್ರಿ.